ಪ್ರಶಾಂತ್, BBMP ಎಲೆಕ್ಷನ್ ನಡೆಸುವುದಕ್ಕೆ ಸರ್ಕಾರದ ಹಿಂಜರಿಕೆ ಒಂದು ಸೂಚನೆ ಕೊಡ್ತಾ ಇದೆ. ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಸೆನ್ಸ್ ಆಗಿದೆ ಗೌರ್ಮೆಂಟ್ಗೆ ಅಂತ. ನನಗಂದರೆ ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದಲ್ಲ. ಈಗ ಬೆಂಗಳೂರು ನೀವು ಕರೆಕ್ಟಾಗಿ ಗಮನಿಸಿದರೆ 2018ರಲ್ಲಿ BJP ವಾಸ್ 1% ಅಹೆಡ್ ದೆನ್ ಕಾಂಗ್ರೆಸ್. ಕಳೆದ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಲೆ ಇದ್ದರೂ ಕೂಡ ಇಲ್ಲಿ ಜಾಸ್ತಿ ಸೀಟು ಮತ್ತು ವೋಟ್ ತೆಗೆದುಕೊಂಡಿದ್ದು BJP. ಹೀಗಾಗಿ ಈ ಬೆಂಗಳೂರು ಮೆಟ್ರೋದಲ್ಲಿ ಯಾವುದೇ ರೀತಿ ಹೆಂಗೆ ಚುನಾವಣೆ ನಡೆದರೂ ಕೂಡ ಅಲ್ಲಿ DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯವೂ ಕೂಡ ಅಡಗಿದೆ. ಈಗ ಯಾಕೆ ಇಷ್ಟು ದಿನ ಮುಂದುವರ್ತಾ ಹೋಯಿತು ಅಂತಂದರೆ, ನೀವು ತಕ್ಷಣಕ್ಕೆ ಏನಾದರೂ ಚುನಾವಣೆಗಳನ್ನು ನಡೆಸಿ ಹೆಚ್ಚು ಕಡಿಮೆ ಆದರೆ DK ಶಿವಕುಮಾರ್ ಉಸ್ತುವಾರಿಯಲ್ಲಿ ಬೆಂಗಳೂರು ಸೋಲ್ತು ಅಂತಂದರೆ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ಗಳಿವೆ. ಹೀಗಾಗಿ ನೀವು 4-5 ಡಿವಿಷನ್ ಮಾಡಿದರೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ BJP ಲೋಕಸಭೆ, ವಿಧಾನಸಭೆ ಮತ್ತು BBMP 3 ಚುನಾವಣೆಗಳನ್ನು ತೆಗೆದುಕೊಂಡಾಗಲೂ ಕೂಡ ಹಿಂದಿನಿಂದಲೂ ಕೂಡ BJP ಗಟ್ಟಿಯಾಗ್ತಾ ಬಂದಿದೆ. ಹೀಗಾಗಿ ನೀವು 5 ಡಿವೈಡ್ ಮಾಡಿದಾಗ ಎಷ್ಟು ಗೆಲ್ತೀರಿ ಅಂತಕ್ಕಂಥದ್ದು ನಿಶ್ಚಿತವಾಗಿ ಅದು ಪರಿಣಾಮವನ್ನು ಬೀರುತ್ತೆ. ಮತ್ತು ಇನ್ನೊಂದು ನನಗನ್ಸುತ್ತೆ DK ಶಿವಕುಮಾರ್ಗೂ ಇರ್ತಕ್ಕಂಥ ಆತಂಕ ಏನು ಅಂತಂದರೆ, ನೀವು ಹೈದರಾಬಾದ್ ಮುನ್ಸಿಪಲ್ ಇಲೆಕ್ಷನ್ಸನ್ನು ನೀವು ಗಮನಿಸಿದರೆ, ಗ್ರೇಟರ್ ಹೈದರಾಬಾದ್ ಚುನಾವಣೆ ನಡೀತು. BJP ಅದನ್ನೇನೋ ನ್ಯಾಷನಲ್ ಇಲೆಕ್ಷನ್ ರೀತಿ ಪರಿವರ್ತನೆ ಮಾಡಿಬಿಡ್ತು. ಕರ್ನಾಟಕದಲ್ಲಿ BJP ಏನಾದರೂ ಬೆಂಗಳೂರು ಈಗ ಬೈ ಎಲೆಕ್ಷನ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ಅದು ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡುವ ರೀತಿ ನಾವು ಡಿಬೇಟ್ ಮಾಡಬೇಕು ಅಂತ ಹೇಳ್ತೀವಿ ಅಷ್ಟೇ ಅವರಿಗೆ. ಬಟ್ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಈಗ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನನಗೆ ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದೇನು ಅನ್ನಿಸ್ತಾ ಇಲ್ಲ. ಆದರೆ ಇನ್ ಜನರಲ್ ಇಲ್ಲಿ BJP ಸ್ಟ್ರಾಂಗ್ ಇದೆ. ಆಮೇಲೆ ಅರ್ಬನ್ ವೋಟರ್ಸು, ಮೈಗ್ರೇಟೆಡ್ ವೋಟರ್ಸು BJP ಸ್ಟ್ರಾಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ BJPಗೂ ವಿಧಾನಸಭೆಯ ಚುನಾವಣೆಯ ಅಂತರವೇ ಐ ಥಿಂಕ್ 2-3% ವೋಟಿನ ಅಂತರ ಇದೆ. ಹಾಗಿರುವಾಗ ಚುನಾವಣೆ ನಡೆಸಿದರೆ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು? ಆ ಕಾರಣದಿಂದ ತಡವಾಗಿ ಅದನ್ನು ಮುಂದೂಡ್ತಾ ಬರಲಾಗ್ತಿತ್ತು ಅಂತ. ಮಹೇಶ್ ಅವರೇ, ಸರ್ಕಾರಕ್ಕೆ 3 ವರ್ಷ ಆಗಿದೆ ರೀ, ವಿಪಕ್ಷಕ್ಕೂ 3 ವರ್ಷ ಆಗಿದೆ. ಸರ್ಕಾರ ಏನು ಮಾಡ್ತು ಕೇಳ್ತಾ ಇದ್ದೀವಿ. ಒಂದು ವಿಪಕ್ಷವಾಗಿ ತಾವು ಮಾಡಿದ ಸಮಾಧಾನ ನೋಡಿ, ಮುಡಾ ಹಗರಣದ ಬಗ್ಗೆ ಪಾದಯಾತ್ರೆ ಮಾಡ್ತೀರಿ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಲಿಲ್ಲ. ಸಚಿವರೊಬ್ಬರ ಭ್ರಷ್ಟಾಚಾರ ಹಗರಣದ ಬಗ್ಗೆ ಆಡಿಯೋ ಬರುತ್ತೆ, ಚರ್ಚೆಗೊಂದು ಇದನ್ನು ಮೂವ್ ಮಾಡಲಿಲ್ಲ ನೀವು. ನೋಡಿ, ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್. ಈ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಅಂತಾರೆ ಇದಕ್ಕೆ? ಅಲ್ಲಲ್ಲ, ಇನ್ನೇನಂತಾರೆ ಅದಕ್ಕೆ? ಮುಡಾ ಹಗರಣದ ಬಗ್ಗೆ ಸದನದಲ್ಲಿ ಏನ್ ಚರ್ಚೆ ಆಯ್ತು? ಹಗರಣ ನಾನೇ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಸದನದಲ್ಲಿ ಏನ್ ಚರ್ಚೆ ಆಯ್ತು ಹೇಳಿ? ಸದನದ ಒಳಗಡೆ ಏನ್ ಚರ್ಚೆ? ಹೌದು, ನೀವು ಮೈಸೂರಿನವರಾಗಿ BJP ಅವರಾಗಿ ನೀವೇನೇನು ಮಾಡಬೇಕು ಮಾಡಿದ್ರಿ. ಯೂಟ್ಯೂಬ್ ನಲ್ಲಿ ಸಿರೀಸ್ ಆಫ್ ಹೇಳಿಕೆಗಳನ್ನ ರಿಲೀಸ್ ಮಾಡಿದ್ರಿ. ನಿಮ್ಮ ಪಕ್ಷ ಏನ್ ಮಾಡ್ತೀರಿ? ನೀವು ಸದನದಲ್ಲಿ ಇಲ್ಲ, ನಿಮ್ಮ ಪಕ್ಷ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ಪಕ್ಷವಾಗಿ, ವಿರೋಧ ಪಕ್ಷವಾಗಿ ಪ್ರತಿ ಸಂದರ್ಭದಲ್ಲೂ ಪ್ರಬಲವಾಗಿ ಎತ್ತಿ ಹಿಡಿದು ಜನಜಾಗೃತಿ ಕೇಳ್ತಾ ಇದ್ದೀನಿ. ಸದನದ ಒಳಗೆ ಏನು ಚರ್ಚೆ ಮಾಡಿದ್ರಿ ಮುಡಾ ಹಗರಣದ್ದು? ನೋಡಿ, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪ್ರಬಲವಾದಂಥ ಹೋರಾಟವನ್ನು ಮಾಡಿದ್ವಿ. ಇದರಲ್ಲಿ ನೈತಿಕತೆ ಪ್ರಶ್ನೆ ಸದನದಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ಸದನದಲ್ಲೇ ಪ್ರಶ್ನೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಉತ್ತರ ಏನು ಕೊಡಬೇಕು? ಸದನದ ಒಳಗಡೆನೆ ಮಾಡಿರೋದಲ್ಲ. ಸದನದ ಒಳಗಡೆ ಈಗ ನಿರೀಕ್ಷೆಗಳು, ನಿಮ್ಮ ಹೀಗೆ ಆಗಬೇಕು ಅಪೇಕ್ಷೆಗಳು ಬೇರೆ ಏನೇ ಇದ್ರು ಕೂಡ ಒಂದು ಪ್ರಬಲವಾದಂತ ವಿರೋಧ ಪಕ್ಷ ಯಾಕೆ ಸೈಟ್ ಯಾಕೆ ವಾಪಸ್ ಕೊಟ್ಟಾಗ ಅವರು ಹೋರಾಟ ಮಾಡಿದ್ರೆ 3 ವರ್ಷ ಏನ್ ಮಾಡಿದ್ರಿ ಅನ್ನೋದನ್ನೇ ಚರ್ಚೆ ಮಾಡೋಣ. ಒಂದು 20 ಲಿಸ್ಟ್ ಕೊಡ್ತೀನಿ ನಿಮಗೆ, 20 ಲಿಸ್ಟ್ ಕೊಡ್ತೀನಿ. ನಾವು ಏನಕ್ಕೆನ ಸದನದಲ್ಲಿ ಚಕಾರ ಎತ್ತದೆ, ಸದನದಲ್ಲಿ ಚಕಾರ ಎತ್ತದೆ. ಇಲ್ಲಿ ಕೇಳಿ ಸರ್, ನಿಂಬೆ ಹಣ್ಣು ತಗೊಂಡು ಬಾ, ಅದು ಮಾಡಬಾ, ಇದು ಮಾಡಬಾ ಅಂತ ಹೇಳಿ ಚರ್ಚೆ. ನಾವೊಂದು ವಿರೋಧ ಪಕ್ಷವಾಗಿ ಪ್ರಬಲವಾಗಿ ಏನೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೆ ಸಲುವಾಗಿ ಅದಷ್ಟು ಮಾಡಿರ್ತಕ್ಕ. ಇಫ್ ದಿಸ್ ಇಸ್ ದ ಬೆಸ್ಟ್ ಯು ಕ್ಯಾನ್ ಡೂ, ಕಂಗ್ರಾಚುಲೇಷನ್ ಸರ್. ನೀವು ಮಾಡಬಹುದಾದ ಇದೇ ಅಲ್ಲಲ್ಲ, ನಿಮ್ಮ ಒಂದು ಮಾನದಂಡಗಳು ವ್ಯತ್ಯಾಸ ಇರಬಹುದು, ಆದ್ರೆ ಒಂದಂತೂ ಸತ್ಯ, ಒಂದು ಪ್ರಬಲವಾದಂತ ವಿರೋಧ ಪಕ್ಷವಾಗಂತೂ ನಾವಂತೂ ಕಾರ್ಯವನ್ನು ಮಾಡಿದ್ದೀವಿ. ಒಂದು ಇದ್ರ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಕಾಂಗ್ರೆಸ್ಸಿನ ಫಾರ್ಮೆಟ್ ಬದಲಾವಣೆ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಏನ್ ಫಾರ್ಮೆಟ್ ಆಗಿರ್ತಕ್ಕಂಥದ್ದು ಇವತ್ತು ಒಂದು ಮುಸ್ಲಿಂ ಲೀಗ್ ಕಿಂತ ಅತಿಯಾದಂತ ತುಷ್ಟೀಕರಣದ ರಾಜಕಾರಣದಿಂದ ಎಲ್ಲಿ ಮಾಡಿದ್ರು ಅವರು. ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡರ ಮೇಲೆ ಕ್ರಮವನ್ನು ತೆಗೆದುಕೊಂಡ್ರು, ಕಾಂಗ್ರೆಸ್ ಹಿಂದೆಂದೂ ತೆಗೆದುಕೊಳ್ತಾ ಇರಲಿಲ್ಲ.
ನೀವು ಹೇಳ್ತಿದ್ದೀರಿ ಇನ್ನೂ ಮುಸ್ಲಿಂ ಫಿಕ್ಸೇಷನ್ ಅಲ್ಲಿ ಇದ್ದಾರೆ ಏನ್ ಅಂತ. ಮಾತಾಡ್ತಾ ಇದ್ದೀರಾ ಪ್ರಶಾಂತ್ ಸರ್ ಜಬ್ಬಾರ್ ನೀವು? ಮೇಲೆ ಹೆಂಗ್ ಕ್ರಮ ತೆಗೆದುಕೊಂಡ್ರು ಕರ್ನಾಟಕದಲ್ಲಿ ಅವರು? ಕಳೆದ 3 ವರ್ಷಗಳಲ್ಲಿ ಹಿಂದೂಗಳಿಗೆ ಇವತ್ತು ಭಯದ ವಾತಾವರಣ ಈ ಬಹುಶಃ ಈ ಪಶ್ಚಿಮ ಬಂಗಾಳ ಬಿಟ್ರೆ ಈ ದಾರುಣ ಸ್ಥಿತಿ 2023ರ ಪಾಠ ಇನ್ನೂ ಕಲ್ತಿಲ್ಲ ಅಂತ ಅಷ್ಟೇ ಅರ್ಥ ಇದು. ಏನು? ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.